ಜಾತ್ಯತೀತ ಪರಿಕಲ್ಪನೆಯನ್ನ ನಿಜವಾಗಿಸಿದ ಕ್ರಾಂತಿಯೋಗಿ ಸಿದ್ಧಗಂಗಾ ಶ್ರೀಗಳು YBH ಜಯದೇವ್. ವಿಶ್ವದಲ್ಲಿ ಸಾಮಾಜಿಕ ಶೈಕ್ಷಣಿಕವಾದ ದಾಖಲೆಯನ್ನು ನಿರ್ಮಿಸಿದ ಕೀರ್ತಿಗೆ ಭಾಜನರು ನಮ್ಮ ಸಿದ್ಧಗಂಗಾ ಶ್ರೀಗಳು. ಅನ್ನ, ಅರಿವು, ಜ್ಞಾನ ದಾಸೋಹವನ್ನ ನೀಡಿ ಜಾತ್ಯತೀತ ಪರಿಕಲ್ಪನೆಯನ್ನ ನಿಜವಾಗಿಸಿದ ಕ್ರಾಂತಿಯೋಗಿಗಳು ಅಂತ ಸಾಹಿತಿ ಹಾಗೂ ದಾಸರಳ್ಳಿ ಕ್ಷೇತ್ರ ಘಟಕದ ಕನ್ನಡ ಜಾನಪದ ಅಧ್ಯಕ್ಷ YBH ಜಯದೇವ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭುವನೇಶ್ವರ ನಗರದಲ್ಲಿ ಕಾಯಕ ಯೋಗಿ ಸಹಕಾರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆಯ ದಿನವನ್ನ ದಾಸೋಹ ದಿನವಾಗಿ ಆಚರಿಸಿ ಅವರು ಮಾತನಾಡಿದರು. ಕಾಯಕ ಯೋಗಿ ಸಹಕಾರ ಸಂಘದ ಅಧ್ಯಕ್ಷ ಬಸವರಾಜಣ್ಣ ಅವರು ಕೂಡ ಮಾತನಾಡಿದರು. ಸಾವಿರಾರು ಜನರಿಗೆ ಅನ್ನದಾಸೋಹ ಮತ್ತು ಸಿಹಿ ನೀಡಲಾಯಿತು. ಸಂಘದ ಉಪಾಧ್ಯಕ್ಷ BT ಸುರೇಶ್, ಪದಾಧಿಕಾರಿಗಳಾದ ಸಿದ್ದಲಿಂಗಪ್ಪ, ಶ್ರೀ ಸಾಯಿ ಎಲೆಕ್ಟ್ರಿಕಲ್ಸ್, ಮೇಲೆಗೌಡ, ಬಸವರಾಜು, ಮಂಜಣ್ಣ, ಪ್ರಕಾಶ್, ಶಿವಶಂಕರ್, DC ಶಿವಕುಮಾರ್, ಆರಾಧ್ಯ, ಮಹಿಳಾ ಮುಖಂಡರಾದ ಕುಸುಮ, ಸವಿತಾ, ಸಿದ್ದಲಿಂಗಪ್ಪ, ಆರಾಧ್ಯ ಹಾಗೂ ಸಾರ್ವಜನಿಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಂಟ್ರೋಲ್ ಮಾಡಿ ತಲೆ ಹಿಂಗ್ ಮಾಡ್ಬೋದು. ಪ್ರಕಾಶ್ ಅಣ್ಣ ಆರಾಮ ಒಬ್ಬರೇ ಇರ್ತಾರಲ್ಲ, ಸಾಯಂಕಾಲ ಬಂದು ಮಾಡಿ. ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವ, ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ದಾಸರಳ್ಳಿಯ ನಮ್ಮ ಸಂಘಟನೆಗಳ ಪರವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳೆಲ್ಲ ಬಂದಿದ್ದಾರೆ. ಯಾಕೆಂದರೆ ಸಿದ್ಧಗಂಗಾ ಮಠದಲ್ಲಿ ಉಪರಾಷ್ಟ್ರಪತಿಗಳು ಬಂದಿದ್ದಾರೆ, ಅಲ್ಲೂ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಈ ಹಳ್ಳಿಗಳಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇವತ್ತು ದಾಸೋಹ ದಿನ ಅಂತೇಳಿ ಗೌರ್ಮೆಂಟ್ ಅವ್ರು ಆಚರಣೆ ಮಾಡಿದ್ರು. ಮಾಡ್ಬಿಟ್ಟು ಏನು ಮಾಡಿದ್ರು, ಅವ್ರು ಏನು ಮಾಡ್ತಾನೆ ಇಲ್ಲ. ಗೌರ್ಮೆಂಟಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ಏನು ಮಾಡ್ತಾನೆ ಇಲ್ಲ. ಹಾಗಾಗಿ ನಾವೇ ಭಕ್ತರು ಯಾವ್ಯಾವ ಊರಲ್ಲಿದ್ದಾರೆ, ಯಾವ್ಯಾವ ನಗರದಲ್ಲಿದ್ದಾರೆ, ಯಾವ ಹೋಬಳಿಲಿದ್ದಾರೆ, ಯಾವ ತಾಲೂಕಲ್ಲಿದ್ದಾರೆ, ಅಲ್ಲಲ್ಲೇ ಸ್ವಾಮಿಜಿಯವರ ಭಾವಚಿತ್ರವಿಟ್ಟು ಅವರು ಅವ್ರ ಕೈಲಾದಷ್ಟು ದಾಸೋಹವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅವರ ಒಂದು ಆಶೀರ್ವಾದ ನಾಡಿನ ಜನತೆಯ ಮೇಲೆ ಇರಲಿ, ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಮಾಡಲಿ. ಅವ್ರು ಹಾಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೀತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ, ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದು ಏನು ಸ್ವಾಮೀಜಿಯವರ ಕೃಪೆಗೆ ಪಾತ್ರರಾಗಿದ್ದೀರಾ. ನಿಮ್ಗೆ ಇನ್ನೊಮ್ಮೆ ನಾನು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶತ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಕಾಯಕಯೋಗಿ ಸಹಕಾರ ಸಂಘದಿಂದ ಇವತ್ತು ವಿಶ್ವಜ್ಯೋತಿ, ನಡೆದಾಡುವ ದೇವರು, ಬಸವಣ್ಣವರ ಆದರ್ಶಗಳನ್ನು, ವಚನಗಳನ್ನು ತಮ್ಮ ಜೀವನದಲ್ಲಿ ಸಾರಸತ್ವವಾಗಿ ಬೆಳಕಿಗೆ ತಂದ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯಾರಾಧನೆಯನ್ನು ನಮ್ಮ ದಾಸರಳ್ಳಿ ಕ್ಷೇತ್ರದ ಕಾಯಕಯೋಗಿ ಸಹಕಾರ ಸಂಘ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ. ಇದರ ಅಧ್ಯಕ್ಷರಾದ ಬಸವರಾಜಣ್ಣ ಅವರು ಪ್ರತಿ ವರ್ಷ ಇತ್ತೀಚೆಗೆ 7 ವರ್ಷಗಳು ಕೂಡ ಸಾರ್ಥಕವಾಗಿ ಕೃತಾರ್ಥವಾಗಿ ಸ್ವಾಮೀಜಿಯವರ ಒಂದು ಸದ್ಭಾವನೆಯನ್ನು, ದಾಸೋಹ ದಿನವನ್ನು ಆಚರಿಸ್ತಾ ಬಂದಿದ್ದಾರೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು 111 ವರ್ಷ ಬದುಕ್ತಾರೆ. ಕಾಯಕ, ಅನ್ನ, ಅರಿವು, ಜ್ಞಾನದಾಸೋಹವನ್ನು ನೀಡ್ತಾರೆ. ತ್ರಿವಿಧ ದಾಸೋಹಿ ಅಂತ ಹೆಸರಾಗ್ತಾರೆ. 90 ವರ್ಷಗಳ ಕಾಲ ಸಿದ್ಧಗಂಗಾ ಸ್ವಾಮೀಜಿ ಮಠವನ್ನು ಆಳ್ತಾರೆ. 15,000 ವಿದ್ಯಾರ್ಥಿಗಳಿಗೆ ಜಾತ್ಯತೀತವಾಗಿ ತಮ್ಮ ಮಠದಲ್ಲಿ ಅನ್ನ, ದಾಸೋಹ, ಅರಿವನ್ನು ಕೊಡ್ತಾರೆ. ಈ ದೃಷ್ಟಿಯಿಂದ ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಹೇಗೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಾದರೂ ಆ ದೃಷ್ಟಿನಲ್ಲೇ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರನ್ನ ಸಹ ಕರ್ನಾಟಕ ಸರ್ಕಾರ ಧಾರ್ಮಿಕ ನಾಯಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಧಾರ್ಮಿಕ ನಾಯಕ ಅಂತ ಪರಿಗಣಿಸಬೇಕು. ಯಾಕಂತಂದ್ರೆ ಇಡೀ ಜಗತ್ತಿನಲ್ಲಿ ವಿಶ್ವಮಾನ್ಯವಾದ ಸೇವೆಯನ್ನು ಅವರು ಮಾಡಿದ್ದಾರೆ. 15,000 ಜನಕ್ಕೆ ಅವರು ದಾಸೋಹನ ಕೊಡ್ತಾರೆ, ಅನ್ನವನ್ನು ಕೊಡ್ತಾರೆ, ಅರಿವನ್ನು ಕೊಡ್ತಾರೆ. 90 ವರ್ಷಗಳ ಕಾಲ ಮಠವನ್ನು ಆಳ್ತಾರೆ.
ಜಾತ್ಯತೀತವಾಗಿ ಮಠದ ಪರಂಪರೆಯಲ್ಲಿ ಇಡೀ ಜಗತ್ತಿನಲ್ಲಿ ಯಾರು ಮಾಡದ ಸೇವೆಯನ್ನು ಮಾಡ್ತಾರೆ. ಅವರ ತತ್ವವನ್ನ, ಆದರ್ಶವನ್ನ, ಮಾದರಿಗಳನ್ನ ನಾವು ಅನುಸರಿಸೋಣ. ಮುಂದಿನ ದಿನಗಳಲ್ಲಿ ಅವರ ಏನು ಸೇವೆಯನ್ನ ಕಿಂಚಿತ್ತಾದ್ರೂ ನಾವು ಮಾಡಕ್ಕೆ